ಸರ್, ಅಧ್ಯಕ್ಷರು ಮೇಡಮ್ ಅವರು ಪಂಚಾಯತಿ ಬಂದಾಗ ನಾನು ಒಳಗೆ ಹೋದೆ. ಮೇಡಮ್, ನಮ್ದೊಂದು ಖಾತೆ ಇದೆ, ನಮ್ಗೊಂದು ಖಾತೆ ಮಾಡ್ಕೊಡ್ಬೇಕಲ್ಲ, ಈ ಖಾತೆ ಬಿಟ್ಟಿದ್ದಾರೆ 11B ಖಾತೆ ಅಂತ ಕೇಳಿದಾಗ 50,000 ರೂಪಾಯಿ ಇದ್ರೆ ಒಳಗಡೆ ಬನ್ನಿ, ಇಲ್ಲ ಅಂತಂದ್ರೆ ನಾವು ಖಾತೆ ಮಾಡೋದಿಲ್ಲ ಅಂತಂದ್ರೆ, ಏನ್ ಮೇಡಮ್ ಬಡವರು ಇವರೆಲ್ಲ ಇರ್ತಾರೆ, 50,000 ರೂಪಾಯಿ ಎಲ್ಲಿಂದ ತಗೊಂಬಂದ್ ಕಟ್ತಾರೆ ಅಂತ ಕೇಳಿದಾಗ, ನಾನು ಇದಕ್ಕೆ ಈ ಸೀಟು ಬರ್ಬೇಕಾದ್ರೆ ಲಕ್ಷ ಲಕ್ಷ ಸುರ್ದು ಬಂದಿದ್ದೀನಿ, ನಾನು ಎಲ್ಲಿಂದ ತಗೊಂಬಂದ್ ಕೊಡ್ಬೇಕು ಅಂತ ಕೇಳಿದ್ರು. ಅಷ್ಟಾದ್ಮೇಲೆ ನಾನು ನಮ್ಮ ಮೆಂಬರ್ಗೆ ಇನ್ಫಾರ್ಮ್ ಮಾಡಿದೆ. ಅವ್ರು ಬಂದು ಕೇಳಿದಾಗ ಈ ತರ ಗಲಾಟೆ ಮಾಡಿದ್ರು. ಆವಾಗ ಮತ್ತೆ ಅವ್ರ ಮಗ ಕೇಳೋಂತ ಅವಶ್ಯಕತೆ ಇರಲಿಲ್ಲ. ಅವ್ರ ಮಗನೂ ಏಕಾಏಕಿ ಹುಡುಗರು ಕರ್ಕೊಂಬಂದು ಗಲಾಟೆ ಮಾಡಿದ್ದಾನೆ. ನಿಮ್ಮ ಮೇಲೆ ಏನಾದ್ರು ಗಲಾಟೆ? ಇಲ್ಲ, ನಮ್ಮ ಮೆಂಬರ್ ಮೇಲೆ ಕೂಗಾಡಿದ್ದಾರೆ ಇಷ್ಟೇ. ಅವಾಗ ಇವರೆಲ್ಲ, ನಾನು ಒಳಗಡೆನಿದ್ದೆ, ಅವಾಗ ಇವರೆಲ್ಲ ನಮ್ಮ ಮೆಂಬರು ಹಸ್ಬೆಂಡು ಮತ್ತೆ ಅವ್ರ ಭಾವ ಇವರೆಲ್ಲ ಸ್ನೇಹಿತರುಗಳು ಬಂದು ಏನು ಎತ್ತ ಅಂತ ಕೇಳಿದ್ರೆ, ನೋಡಪ್ಪ ಹಿಂಗೆಲ್ಲ ಕೇಳ್ತಾ ಇದ್ದಾರೆ, 50,000 ರೂಪಾಯಿ ಕೇಳ್ತಾ ಇದ್ದಾರೆ, ಈಗ ಇದಕ್ಕೆ ನಾವು ನಿಮ್ಮನ್ನ ಗೆಲ್ಸಿರೋದು ಅಂತ ನಾವು ಅವ್ರು ಕ್ವಶನ್ ಮಾಡಿದ್ವಿ, ಯಾರನ್ನ ಮೆಂಬರ್ನ. ಏನಂದ್ರು ಮೆಂಬರ್ ಏನಂದ್ರು? ಮೆಂಬರ್ ಏನಂದ್ರು, ಅವರು ನಾನು ಕೇಳ್ತೀನಣ್ಣ, ನೀನು ಒಂದು ಸ್ವಲ್ಪ ಸುಮ್ಮನೆ ಇರು, ಗಲಾಟೆ ಮಾಡಬೇಡ, ಸುಮ್ಮನೆ ಇರು ಅಂತ ನಮ್ಗೆ ಸುಮ್ಮನಿರಿಸಿ ಅವ್ರು ಕೇಳಿದ್ರು. ಅವ್ರು ಕೇಳಿದ್ರಲ್ಲಿ ತಪ್ಪೇನಿಲ್ಲ. ಯಾಕೆ 50,000 ರೂಪಾಯಿ ಕೇಳ್ತಾ ಇದ್ದೀರಾ ನೀವು? ನಿಮ್ಮ ಈ ಸೀಟು ಬಾ ಅಂತ ಯಾರು ಹೇಳಿದ್ದು? ನೀವು ಲಕ್ಷ ಲಕ್ಷ ಕೊಟ್ಬಿಟ್ಟು ಸೀಟು ಬರೋಂಥ ಅವಶ್ಯಕತೆ ಏನಿತ್ತು? ಬಡವರು ಇರ್ತಾರೆ, ಬಲ್ಲಿಗರು ಇರ್ತಾರೆ, ಇರೋ ದುಡ್ಡು ಇರೋರು ಇರ್ತಾರೆ, ಇಲ್ದೋರು ಇರ್ತಾರೆ. 50,000 ರೂಪಾಯಿ ಅವ್ರು ಎಲ್ಲಿಂದ ತಗೊಂಡ್ ಕೊಡ್ತಾರೆ? ನಾವು ಕೂಲಿ ಮಾಡೋ ಜನಗಳು, ಎಲ್ಲಿಂದ ತಗೊಂಡ್ ಕೊಡೋಣ ನಾವು ಇವ್ರಿಗೆ 50,000 ರೂಪಾಯಿನ?